ನಾವು ಕೋಟಕ್ ಮಹೀಂದ್ರ ಲೈಫ್ ಇನ್ಶೂರೆನ್ಸ್ ಕಂಪನಿಯನ್ನ ಇಲ್ಲಿ ಪಾಲುದಾರ ವಿಭಾಗದಿಂದ ಇವತ್ತೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನೀವು ವಿಸ್ತೃತವಾಗಿ ನೋಡಿದರೆ 90% ಜನ ಹಿರಿಯ ನಾಗರಿಕರಿದ್ದಾರೆ ಅಥವಾ ನಿವೃತ್ತರಿದ್ದಾರೆ. ಈ ಪಾಲುದಾರ ವಿಭಾಗ 2012ರಿಂದ ಏನು ಆರಂಭ ಮಾಡಿದ್ದಾರೆ ಕೋಟಕ್ ಮಹೀಂದ್ರ ಲೈಫ್ ಇನ್ಶೂರೆನ್ಸ್ ಅವರು, ಅದರಿಂದ ಬಹಳಷ್ಟು ರಿಟೈರ್ಡ್ ಮಂದಿಗೆ ಅಥವಾ ಹಿರಿಯ ನಾಗರಿಕರಿಗೆ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದೆ ಅಂತ ನಾನು ಹೇಳ್ಬೋದು. ಇದರಲ್ಲಿ ಎರಡು ತರ ನಾವು ಜನರಿಗೆ ಇನ್ಕಮ್ ಮಾಡಿಕೊಡ್ತೀವಿ ಅಥವಾ ಆದಾಯ ಮಾಡಿಕೊಡ್ತೀವಿ. ಒಂದು, ನಮಗೆ ಫಿಕ್ಸ್ ಸ್ಯಾಲ್ರಿ ಬೇಕು, ನಾವು ರಿಟೈರ್ಡ್ ಆಗಿದ್ರೂ ಸಹಿತ ನಮಗೆ ಅದು ನಿಶ್ಚಿತವಾಗಿರ್ತಕ್ಕಂಥ ಆದಾಯ ಅಥವಾ ವರಮಾನ ಬರ್ತಾ ಇರಬೇಕು ಅಂತಂದ್ರೆ ಅಂಥವ್ರಿಗೆ ನಾವು ಒಂದು ಎಂಪ್ಲಾಯ್ಮೆಂಟ್ ಕೊಡ್ತೀವಿ. ಸರಿ, ಸುಮಾರು ಒಂದು 75,000 ರೂಪಾಯಿವರೆಗೆ ನಿಶ್ಚಿತವಾಗಿರ್ತಕ್ಕಂಥ ವರಮಾನ ರಿಟೈರ್ಡ್ ಆದರೂ ಕೂಡ ಪಡ್ಕೊಂತಾರೆ. ಆ ವರಮಾನದ ಜೊತೆಗೆ ಏನು ನಮಗೆ ಇನ್ಸೆಂಟಿವ್ಸ್ ಬರ್ತೈತಿ, ಈಗ 75,000 ರೂಪಾಯಿ ನಿಶ್ಚಿತ ವರಮಾನ ತಗೊಳ್ಳುವಂತ ಮನುಷ್ಯ ತಿಂಗಳಿಗೆ 3ರಿಂದ 4 ಲಕ್ಷ ರೂಪಾಯಿ ಇನ್ಸೆಂಟಿವ್ ತಗೊಂತ. ಅದ್ರ ಜೊತೆಗೆ ಇಲ್ಲ ನಮ್ಗೆ ನಿಶ್ಚಿತ ವರಮಾನ ಬೇಡ, ನಾವು ಫುಲ್ ಟೈಮ್ ಕೆಲಸ ಮಾಡಲ್ಲ, ನಾವು ಪಾರ್ಟ್ ಟೈಮ್ ಮಾಡ್ತೀವಿ ಅಂತ ನೀವೇನಾದ್ರೂ ಯೋಚನೆ ಮಾಡಿದ್ರೆ, ರಿಟೈರ್ಡ್ ಜನ ಸಾಮಾನ್ಯವಾಗಿ ಪಾರ್ಟ್ ಟೈಮು ಮಾಡ್ತಾರೆ. ಅವ್ರಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಇಲ್ಲಿ ನೇಮಕ ಮಾಡ್ಕೊಂತೀವಿ. ಅವ್ರಿಗೆ ಏನು ಸಮಯ ಸಿಗ್ತೈತಿ, ಸಂದರ್ಭ ಸಿಗ್ತೈತಿ, ಆ ಸಂದರ್ಭದೊಳಗೆ ತಮ್ಮ ಬಿಡುವಿನ ಸಮಯದೊಳಗೆ ಅವರು ನಮಗೆ ಜೀವ ವಿಮಾ ಕ್ಷೇತ್ರದೊಳಗ ಉಳಿತಾಯ ಮಾಡುವಂತ ಅಥವಾ ಹೂಡಿಕೆ ಮಾಡುವಂತ ಜನರ ಪರಿಚಯ ಮಾಡಿಕೊಟ್ರೆ ಸಾಕ. ನಮ್ಮ ಮ್ಯಾನೇಜರ್ಸ್ ಏನಿದಾರ, ನಮ್ಮ ಪಾಲುದಾರರು ಏನಿದಾರ, ಅದನ್ನ ಮುಂದಿನ ಕೆಲಸ ಮಾಡಿಕೊಡ್ತಾರೆ. ಅದರಿಂದ ಕೇವಲ ರೆಫರೆನ್ಸ್ ಮುಖಾಂತರ ಕೂಡ ದೊಡ್ಡ ಪ್ರಮಾಣದಲ್ಲಿ ಆದಾಯವನ್ನ ನಮ್ಮ ಹಿರಿಯ ನಾಗರಿಕರು ಮಾಡ್ಕೋಬಹುದು. ಅದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ, ಬರೀ ವರಮಾನ ಅಷ್ಟಲ್ಲ, ವರಮಾನದ ಜೊತೆಗೆ ನಾವು ಬಹಳಷ್ಟು ಮನರಂಜನೆ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಎಂಗೇಜ್ಮೆಂಟ್ ಆಕ್ಟಿವಿಟಿ ಮಾಡ್ತೀವಿ. ನವೆಂಬರ್ದೊಳಗ ಒಂದು ಸರಿ ಸುಮಾರು 250 ಜನರನ್ನ ಲಂಡನ್ ಕಳಿಸಿದ್ರು ನಮ್ಮ ಕಂಪನಿಯವರು, ಎಲ್ಲಾ ರಿಟೈರ್ಡ್ ಜನ. ಸೊ ಲೈಫ್ದೊಳಗ ಆದಾಯದ ಜೊತೆಗೆ ಅವ್ರಿಗೆ ಜೀವನ ಮಟ್ಟ ಒಂದು, ಎರಡನೇದ್ದು ಬೇರೆ ಬೇರೆ ಪ್ರದೇಶಗಳನ್ನ ನೋಡ್ಲಿಕ್ಕೆ, ಬೇರೆ ಜನರ ಜೊತೆ ಬೆರೆತ್ಕೊಳ್ಳಿಕ್ಕೆ ಇನ್ನೊಂದು ಕಾರ್ಯಕ್ರಮ. ಅದ್ರ ನಂತರ ಇನ್ನೊಂದು ಮಹತ್ವದ ಒಂದು ದೊಡ್ಡ ಬಹಳ ನಮಗೆ ಸಂತೋಷ ಕೊಡುವಂತ ಸಂಗತಿ ಏನಂದ್ರೆ, ಈ ಎಲ್ಲಾ ಜನ ಏನಿದಾರ ಅವ್ರಿಗೆ ನಾವು ನಿರಂತರವಾಗಿ ಎಂಗೇಜ್ ಇಡೋದ್ರಿಂದ ಅವ್ರದ್ದು ರಿಟೈರ್ಡ್ ನಂತರ ಅಥವಾ ನಿವೃತ್ತಿಯ ನಂತರ ಅವರಿಗೆ ಚಟುವಟಿಕೆ ಉಳ್ಳವರಾಗ್ಲಿಕ್ಕೆ ಇನ್ನೊಂದು ಅವಕಾಶ. ಬಹಳ ಜನ ತಮ್ಮ ವಯಸ್ಸು ಮರ್ತು ಬಿಡ್ತಾರೆ. ನಮ್ಮ ಕಡೆ ಬಂದಿಲ್ಲ, ನಮ್ಗೆ ಏಜ್ ಆಗ್ತಾ ಇದೆ ಅಂತಕ್ಕಂಥ ಒಂದು ಏನ್ ಕಲ್ಪನೆ ಇರ್ತದೆ ಅದು ಮರ್ತು ಬಿಡ್ತಾರೆ. ಅದರಿಂದ ಅವ್ರ ಹೆಲ್ತ್ ಇಂಪ್ರೂವ್ ಆಗ್ತೈತಿ, ದುಡ್ಡು ಆಗ್ತೈತಿ. ಮೋಸ್ಟ್ ಇಂಪಾರ್ಟೆಂಟ್, ತಮ್ಮಷ್ಟಕ್ಕೆ ತಾವು ತೊಡಗಿಸ್ಕೊಳ್ಳಕ್ಕೆ ಇನ್ನೊಂದು ಅವಕಾಶ ಸಿಗ್ತೈತಿ. ನಮ್ಮಲ್ಲಿ ಏಜ್ ಬಾರ್ ಇಲ್ಲ, ವಯಸ್ಸಿನ ಮಿತಿ ಇಲ್ಲ. ಇಲ್ಲಿಗೆ ನಿಮ್ದು ಮುಗಿತಪ್ಪ, ನಾವು ರಿಟೈರ್ಡ್ ಅದಿರಿ ಬರ್ರಿ ನಮ್ ಕಡೆ ಅಷ್ಟೇ. ಓನ್ಲಿ ಈಗ ಬ್ಯಾಂಕಿನ ರಿಟೈರ್ಮೆಂಟ್ ಅಷ್ಟೇನಾ ಅಥವಾ ಎಲ್ಲಿಂದ ರಿಟೈರ್ಡ್ ಆದ್ರೂ ಮುಗಿದೆ ಸರ್ ನಮ್ಮಲ್ಲಿ. ಯಾವುದೇ ಕ್ಷೇತ್ರದಿಂದಾನೇ ರಿಟೈರ್ಡ್ ಆಗಿರ್ಲಿ, ನೀವೊಬ್ಬ ಹಿರಿಯ ಬ್ಯಾಂಕ್ ನಲ್ಲಿ ರಿಟೈರ್ಮೆಂಟ್ ಆಗಿರ್ಬೇಕಾ ಅಥವಾ ನೀವು ಬ್ಯಾಂಕ್ದಿಂದ ಆಗಿರ್ಲಿ, ರೈಲ್ವೆದಿಂದ ಆಗಿರ್ಲಿ, PWD ಇಂದ ಆಗಿರ್ಲಿ, ZP ಇಂದ ಆಗಿರ್ಲಿ, KNL, ಇದಕ್ಕೆ ಪ್ರೈವೇಟ್ ಕ್ಷೇತ್ರದಲ್ಲಿ ರಿಟೈರ್ಡ್ ಆಗಿರ್ಲಿ ಅಥವಾ ಸರ್ಕಾರಿ ಕ್ಷೇತ್ರದಲ್ಲಿ ರಿಟೈರ್ಡ್ ಆಗಿರ್ಲಿ, 50 ವಯಸ್ಸಕ್ಕಿಂತ ಮೇಲಿದ್ದ ಜನ ಏನಿದ್ದಾರೆ ಅವ್ರಿಗೆಲ್ಲರಿಗೂ ಸದಾ ಅವಕಾಶ. ಇದೇ ಕ್ಷೇತ್ರದಿಂದ ರಿಟೈರ್ಡ್ ಆಗಿರ್ಬೇಕು ಅಂತ ಏನ್ ರೂಲ್ ಇಲ್ಲ. ಯಾವುದೇ ಕ್ಷೇತ್ರದಿಂದ, ಯಾವುದೇ ವಿಭಾಗದಿಂದ, ಯಾವುದೇ ಡಿಪಾರ್ಟ್ಮೆಂಟ್ ಇಂದ ರಿಟೈರ್ಡ್ ಆಗಿರ್ಲಿ ಅಂತವ್ರು ಎಲ್ಲರೂ ಅವಕಾಶ ಮಾಡಿಕೊಟ್ಟಿವಿ. ಈಗ ಒಳಗಡೆ ನೀವು ಕಾರ್ಯಕ್ರಮ ನೋಡಿದ್ರೆ ಆ ಕಾರ್ಯಕ್ರಮದಲ್ಲಿ 90% ಜನ ನಮ್ಮಲ್ಲಿ ನಿಮ್ಗೆ ರಿಟೈರ್ಡ್ ಜನ ಸಿಗ್ತಾರೆ, ದುಡ್ಡು ಮಾಡ್ಕೊಂಡಿದ್ದವ್ರು ಸಿಗ್ತಾರೆ, ಆದಾಯ ಮಾಡ್ಕೊಂಡಿದ್ದವ್ರು ಇರ್ತಾರೆ, ಫಾರಿನ್ ಕಂಟ್ರೀಸ್ ಹೋಗಿ ಬಂದವ್ರಿಗೆ. ಸೊ ಇದೊಂದು ಒಳ್ಳೆ ಅವಕಾಶ ಅಂತ ನಾನು ಹೇಳ್ಬೋದು. ಬೇರೆಯವ್ರಿಗೆ ಅವಕಾಶ ಇದೆ ನೋಡಿ. 2 ತರ ಇಲ್ಲಿ ನಮ್ಮಲ್ಲಿ ಅವಕಾಶಗಳಿದಾವೆ. ಒಂದು, ನಾನು ಯಂಗ್ಸ್ಟರ್ ಇದ್ದೀನಿ, ನನಗ ಸ್ಯಾಲ್ರಿ ಬೇಕು, ನನಗ ಆದಾಯ ನಿಶ್ಚಿತವಾಗಿರ್ತಕ್ಕಂಥ ವರಮಾನ ಬೇಕು ಅನ್ನೋರಿಗೆ ನಾವು ಎಂಪ್ಲಾಯ್ಮೆಂಟ್ ಅವಕಾಶ ಮಾಡಿಕೊಡ್ತೀವಿ. ರಿಟೈರ್ಡ್ ಆದ ಮಂದಿ ನೌಕರಿ ಮಾಡಕ್ ಇಷ್ಟಪಡಂಗಿಲ್ಲ, ಅವ್ರಿಗೆ ಒಂದು ಪಾರ್ಟ್ ಟೈಮ್ ಏನಾದ್ರು ಇದ್ರೆ ಸಾಕಷ್ಟ. ಸೊ 2 ತರ ಅವಕಾಶ ಅದು. ನನಗ ಫುಲ್ ಫ್ಲೆಜ್ ನಾನು ಫುಲ್ ಟೈಮ್ ಮಾಡ್ತೀನಿ ಅನ್ನೋರಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡ್ತೀವಿ, ಫುಲ್ ಫ್ಲೆಜ್ ಎಂಪ್ಲಾಯ್ಮೆಂಟ್ ಕೊಡ್ತೀವಿ. ಇಲ್ಲ ರೀ ನಾನು ಪಾರ್ಟ್ ಟೈಮ್ ಮಾಡ್ತೀನಪ್ಪ ಅನ್ನೋರಿಗೆ ಅಡ್ವೈಸರ್ ಮಾಡ್ತೀವಿ. ಡಿಸ್ಟ್ರಿಕ್ಟ್ ಲೆವೆಲ್ ಸರ್, ಇದೇನು ನಾನು ಪಾಲುದಾರ ವಿಭಾಗ ಏನ್ ಹೇಳ್ತಾ ಇದ್ದೀನಿ, ಇದು ಇಡೀ ಭಾರತ ದೇಶದಾದ್ಯಂತ ಇರತಕ್ಕಂಥ ವಿಸ್ತೃತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಇದು ಆರಂಭ ಆಗಿದ್ದು 2012ರಲ್ಲಿ ಚೆನ್ನೈ ಕಿಲ್ಪಾಕ್ ಅಂತಕ್ಕಂಥ ಕ್ಷೇತ್ರವಾಗಿ. ಈಗ ಸರಿಸುಮಾರು ಒಂದು 85 ನಗರದೊಳಗ ನಮ್ಮ ಇದು ಸೆಟಪ್ ಅದ. ಅದರ ಹುಬ್ಳಿ ಧಾರವಾಡದೊಳಗೆ ಒಂದು ಸರಿಸುಮಾರು 3,500 ರಿಟೈರ್ಡ್ ಜನ ಇದಕ್ಕೆ ಅಟ್ಯಾಚ್ ಅದಾರ ಅಥವಾ ಸಹಭಾಗಿಗಳದಾರ ಅಂತ ಹೇಳ್ಬೋದು ನಾನು. ಜೊತೆಗೆ 182 ಜನ ಯಂಗ್ಸ್ಟರ್ಸ್ ಅದಾರ, ಅವರು ನಿಶ್ಚಿತ ವರಮಾನದ ಮುಖಾಂತರ ಕೆಲಸ ಮಾಡ್ತಾರೆ. ಒಂದು 3,500 ಜನ ರಿಟೈರ್ಡ್ ಜನ ಕೆಲಸ ಮಾಡ್ತಾರೆ. ನಾನು ರಿಜ್ವಾನ್ ಇನಾಮ್ದಾರ್ ಅಂತ,
ಈ ಕಂಪ್ನಿ ಒಳಗೆ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ. ಈ ಕಂಪ್ನಿ ಎಲ್ಲಿದೆ ಸರ್ ಇದು? ಕೋಟಕ್ ಮಹೀಂದ್ರಾ ಲೈಫ್ ಇನ್ಶೂರೆನ್ಸ್ ಕಂಪನಿ. ಈಗ ಇದು ಪ್ರಾದೇಶಿಕ ಕಚೇರಿ ಇರೋದು ದೇಶಪಾಂಡೆ ನಗರದೊಳಗೆ. ಇದರದ ಹೆಡ್ ಆಫೀಸ್ ಇರೋದು, ಮುಖ್ಯ ಕಚೇರಿ ಇರೋದು ಮುಂಬೈ ಒಳಗೆ. ಈಗ ನಮಗ ಯಾರಾದ್ರೂ ಇದಕ್ಕೆ ಈ ಅವಕಾಶ ಬೇಕು, ನನಗ ನಾನು ಮಾಡಬೇಕು ಅಂತ ನೀವು ವಿಚಾರ ಮಾಡಿದ್ರೆ ಇದನ್ನ ಸ್ವಲ್ಪ ಸ್ಟಾಪ್ ಮಾಡ್ರಿ. ಇದಕ್ಕೆ ನಂಬರ್ ಬೇರೆ ಕೊಡ್ತೀನಿ ನಾನು. ನಮ್ಮ ಕಡೆ ರಿಜ್ವಾನ್ ಇನಾಮ್ದಾರ್ ಅಂತ, ನಾನು ಕೋಟಕ್ ಮಹೀಂದ್ರಾ ಲೈಫ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ. ನಮ್ದು ಹೇಳಿ ಸರ್, ನಾನು ಈ ಕೋಟಕ್ ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಮಾರ್ಚ್ ಕೊನೆಯ ವಾರ ಆಯಿತು, ಒಂದು ಕೋಡ್ ಬಂತು. ಕೋಡ್ ಬಂದ ಮೇಲೆ ನಾನು ಸುಮಾರು ಇವಾಗ ಒಂದು ಎರಡೂವರೆ ತಿಂಗಳಾಗಕ್ಕೆ ಬಂತು. ಸುಮಾರು ಒಂದು 10 ಲಕ್ಷದ ಬಿಸ್ನೆಸ್ಸನ್ನು ಕೊಟ್ಟಿದ್ದೇನೆ. ನನಗೆ 3.5 ಲಕ್ಷ ರೂಪಾಯಿ ಕಮಿಷನ್ ಬಂದಿದೆ. ನಾನು ರಿಟೈರ್ಡ್ ಆಗಿರ್ತಕ್ಕಂಥ ಒಬ್ಬ ಉಪನ್ಯಾಸಕ. ಹೀಗಾಗಿ ನನಗೆ ಅಲ್ಲಿ ಅವಕಾಶಗಳು ಇರಲಿಲ್ಲ. ನನಗೆ ಅಂತಹ ಒಂದು ಸಂತೋಷ ಪಡ್ತಕ್ಕಂತಹ, ಎಂಜಾಯ್ ಮಾಡ್ತಕ್ಕಂತಹ ಅವಕಾಶಗಳು ಅಲ್ಲಿ ಸಿಕ್ಕಿರಲಿಲ್ಲ. ಆದರೆ ಇಲ್ಲಿ ಈಗ ನಾನು ಬಾಲಿಗೆ ಹೋಗೋದಕ್ಕೂ ಸಹಿತ ಈಗಾಗಲೇ ಅಚೀವ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಸ್ವಲ್ಪದರಲ್ಲೇ ನಾನು ಅದನ್ನು ಸಹಿತ ಅಚೀವ್ ಆಗಿ ನಾನು ಬಾಲಿಗೆ ಹೋಗೋದಕ್ಕೂ ಸಹಿತ ನಾನು ಸಿದ್ಧನಾಗಿದ್ದೇನೆ. ಅಂತಹ ಅವಕಾಶವನ್ನು ಈ KLI ಕಂಪನಿ ಕೋಟಕ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಬಹಳಷ್ಟು ನಮಗೆ ಅವಕಾಶಗಳನ್ನು ಒದಗಿಸಿಕೊಟ್ಟಿದೆ. ಆ ಅವಕಾಶಗಳನ್ನು ನಾವು ಬಳಸ್ಕೊಳ್ತೇವೆ ಅಂತಕ್ಕಂತಹ ಮಾತನ್ನು ತಮಗೆ ಹೇಳ್ತೇನೆ. ಇಲ್ಲಿ ಬಹಳಷ್ಟು ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ನಾವು ಅವಶ್ಯವಾಗಿ ಬಳಸ್ಕೊಂಡು ನಮ್ಮ ಡೆವಲಪ್ಮೆಂಟನ್ನು ಮಾಡ್ಕೊಳ್ತೇವೆ, ಜೊತೆಗೆ ಕಂಪನಿಯನ್ನು ಸಹಿತ ಅಭಿವೃದ್ಧಿ ಮಾಡೋದ್ರ ಕಡೆಗೆ ನಾವು ಗಮನವನ್ನು ಹರಿಸ್ತೇವೆ. ನಾನು ಲೈಫ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಲೈಫ್ ಅಡ್ವೈಸರ್ ಆಗಿ ಅದರ ಮುಖಾಂತರ ಇವತ್ತು ಹೋಗಿ ನನ್ನ ಫ್ರೆಂಡ್ಸ್ಗಳು, ನಮ್ಮ ರಿಲೇಷನ್ಸು, ಇವ್ರು ಏನಿದ್ದಾರೆ ಇದ್ರ ಬಗ್ಗೆ, ಇದು ಒಳ್ಳೆಯ ಕಂಪ್ನಿ, ಟಾಪ್ 5 ಅಂದರೆ 24 ಕಂಪ್ನಿ ಒಳಗೆ 5ನೇ ನಂಬರ್ ಕಂಪನಿ ಇದೆ. ಹೀಗಾಗಿ ಈ ಕಂಪನಿಯ ಸತ್ಯವಾದ ಪ್ರಾಮಾಣಿಕವಾಗಿರ್ತಕ್ಕಂತಹ ವಿಚಾರಗಳನ್ನು ನಮಗೆ ಜನರಿಗೆ ತಿಳಿಸಿಕೊಟ್ಟಾಗ ಅವರು ಸಹಿತ ಒಂದು ಆತ್ಮಸಂತೋಷದಿಂದ ನಮಗೆ ಒಂದು ಪ್ರೀಮಿಯಂ ಅನ್ನು ಕೊಡ್ತಾ ಇದ್ದಾರೆ, ಪಾಲಿಸಿ ಮಾಡಿಸ್ತಾ ಇದ್ದಾರೆ. ಇದರಿಂದ ನಮಗೂ ಅನುಕೂಲ ಆಗಿದೆ, ಜೊತೆಗೆ ಒಂದು ಸಮಾಜ ಸೇವೆಯನ್ನು ಮಾಡಿದಂಗೆ ಆಗುತ್ತೆ ಅಂತ. ಸಮಾಜಕ್ಕೂ ಅವ್ರಿಗೊಂದು ಸೇವಿಂಗ್ಸ್ ಮಾಡ್ತಕ್ಕಂತಹ ಒಂದು ಅವಕಾಶವನ್ನು ನಾವು ಈ ಕಂಪನಿಯ ಮೂಲಕ ಇವತ್ತು ಮಾಡ್ತಾ ಇದ್ದೇವೆ. ಇದರೊಳಗೆ ಫಾರ್ಚೂನ್ ಮ್ಯಾಕ್ಸಿಮೈಸರ್ ಅಂತಿದೆ, ಆಮೇಲೆ ಹೆಲ್ತ್ ಪಾಲಿಸಿ ಇದೆ, ಆಮೇಲೆ ಪೆನ್ಷನ್ ಪಾಲಿಸಿ ಇದೆ, ನೆಕ್ಸ್ಟ್ ಟರ್ಮ್ ಇದ್ದಾವೆ, ಯುಲಿಫ್ ಪಾಲಿಸಿಗಳಿದ್ದಾವೆ. ಸುಮಾರು 16 ಪಾಲಿಸಿಗಳು ಇದ್ದಾವೆ ಇದರಲ್ಲಿ. ನಮ್ಮ ಹೆಸರು ಬಸನಗೌಡ ಹಿರೇಸಕ್ಕರಗೌಡರು. ನಾವು ಇಲ್ಲೇ ಹುಬ್ಳಿ ಸರ್, ಹುಬ್ಳಿ. ನಾನು ಮೊದಲಿಗೆ ಗೌರ್ಮೆಂಟ್ PU ಕಾಲೇಜ್ ಲೆಕ್ಚರರ್ ಆಗಿದ್ದೆ. ರಿಟೈರ್ಡ್ ಆದಮೇಲೆ ಈಗ ಒಂದು 2-2.5 ತಿಂಗಳಾಯಿತು ಈ ಕಂಪ್ನಿಗೆ ಸೇರಿಕೊಂಡು ನಾವು ಒಂದು ಅಚೀವನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಸರು ವಿಷ್ಣಪ್ಪ ಹೊನ್ನಳ್ಳಿ. ಇಲ್ಲಿ ನಾನು ಹುಬ್ಳಿಯಿಂದ. ನನಗೆ ಈಗ 75 ವರ್ಷ ಆಯಿತು, ಕಂಪ್ಲೀಟ್ ಆಯ್ತು. ಜೂನ್ 1ಕ್ಕೆ ಈಗ 76 ಪದಾರ್ಪಣೆ ಮಾಡ್ತಾ ಇದ್ದೀನಿ. ನಾನು ಮಾರ್ಚ್ ತಿಂಗಳದೊಳಗೆ ಕೋಟಕ್ ಲೈಫ್ ಜಾಯ್ನ್ ಆದೆ. ಅದಾದ್ಮೇಲೆ ನಾನು ಇಲ್ಲಿವರೆಗೇನು ಒಂದು 10 ಪಾಲಿಸಿ ಮಾಡಿದ್ದೀನಿ. ನಾನು ಒಂದು 3 ಲಕ್ಷ ರೂಪಾಯಿ ಇನ್ಕಮ್ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಹುಬ್ಳಿ ಆಫೀಸ್ ನಮ್ಮ ಮೊಯಿನ್ ಸರ್ ಆಯ್ತು, ರಿಜ್ವಾನ್ ಸರ್ ಆಯ್ತು, ಗಿರಿಮೇಲೆ ಸರ್, ಸುಂಕರ್ ಸರ್ ಆಯ್ತು, ಎಲ್ಲರೂ ನನಗೆ ಕೋಆಪ್ರೇಟ್ ಮಾಡಿದ್ದಾರೆ. ಬಿಕಾಸ್ ಆಫ್ ದೆಮ್ ಐ ಹ್ಯಾವ್ ಅಚೀವ್ಡ್ ದಿಸ್ ಟಾರ್ಗೆಟ್ ಆ್ಯಂಡ್ ಐ ವೆರಿ ಹ್ಯಾಪಿ. ವಯಸ್ಸಿನವರಿಗೆ ಏನಂತ ಹೇಳ್ತೀರಿ? ನೀವು ಎಲ್ಲರೂ ಪ್ರಯತ್ನ ಮಾಡ್ಬೋದು. ಯಾವುದು ಇಂಪಾಸಿಬಲ್ ಅನ್ನೋದಿಲ್ಲ. ಎವ್ರಿಥಿಂಗ್ ಈಸ್ ಪಾಸಿಬಲ್. ಮನಸ್ಸು ಮಾಡ್ಬೇಕಷ್ಟೆ. ಸಿನ್ಸಿಯರ್ ಆಗಿ ಹಾರ್ಡ್ ವರ್ಕಿಂಗ್ ಮಾಡಿದ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್. ಏನು ಸರ್? ಕಂಪ್ನಿಯವರಿಗೆ ಕಂಪ್ನಿ ಈಸ್ ವೆರಿ ಬೆಸ್ಟ್. ಈಗ ಅದೇ ಇಂಡಿಯಾದಾಗ ಪ್ರೈವೇಟ್ ಏನು ಇನ್ಶೂರೆನ್ಸ್ ಕಂಪ್ನಿ ಅದರೊಳಗೆ ಕೋಟಕ್ ಈಸ್ ಕೋಟಕ್ ಲೈಫ್ ಈಸ್ ನಂಬರ್ 1 ಕಂಪ್ನಿ. ಸಿನ್ಸ್ 15 years ಇಟ್ ಇಸ್ ಮೇಕಿಂಗ್ ಪ್ರಾಫಿಟ್. ಆ್ಯಂಡ್ ಹಾಂ, ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ರಿಟೈರ್ಮೆಂಟ್ ಆದವರಿಗೆ ಅಪಾರ್ಚುನಿಟೀಸ್ ಕಡಿಮೆ, ಅವರಿಗೆ ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ. ಪೆನ್ಷನ್ ಏನು ಬರ್ತೈತಿ, ಇಟ್ ಈಸ್ ಲಿಮಿಟೆಡ್ ಸೋರ್ಸ್. ಬಟ್ ಏನೋ ಒಂದು ಮಾಡಬೇಕು ಅಂದರೆ ಕೋಟಕ್ ಲೈಫ್ ಅವರು ಏನು ಸಪೋರ್ಟ್ ಮಾಡಿದ್ರೆ ಐ ವೆರಿ ಮಚ್ ಅಪ್ರಿಷಿಯೇಟ್.